ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಒಂದು ಇವೆಂಟಿಗೆ ಬಂದಿದ್ದೀನಿ ಚಿಕ್ಕಮಗಳೂರಿಗೆ. ಮಧ್ಯಾಹ್ನ 3:30ಗೆ ಬಂದು ರೀಚ್ ಆದೆ. ಇಲ್ಲಿ ಇವೆಂಟ್ ಮುಗಿಸ್ಕೊಂಡು ನಾಳೆ ಹೊರಡ್ತೀನಿ. ನೋಡಿ, ಇವೆಂಟ್ ಒಂದು ಮ್ಯಾರೇಜ್ ಇದೆ, ಅದಕ್ಕಾಗಿ ಬಂದಿದ್ದೀನಿ. ಈಗ ಹಿರೇಕೊಳಲ ಲೇಕಿಗೆ ಹೋಗೋಣ ಅಂತ ಇದ್ದೀನಿ. ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಲೇಕಿಗೆ. ಸ್ನೇಹಿತರೆ, ಚಿಕ್ಕಮಗಳೂರಿಂದ ಬರ್ತಾ ಹಿರೇಕೊಳಲ ಅಂತೇಳಿ ಒಂದು ರೋಡ್ ಸಿಗುತ್ತೆ. ಮಲ್ಲಂದೂರು ರೋಡೆಲ್ಲ ಆದಮೇಲೆ ಅಲ್ಲಿಂದ ಹೀಗೆ ಸ್ಟ್ರೈಟ್ ಬರ್ತಾ ಇದ್ದೀನಿ. ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ ಹಿರೇಕೊಳಲ ಲೇಕು. ಸ್ನೇಹಿತರೆ, ಹಿರೇಕೊಳಲೆ ಲೇಕ್ ಬಂದ್ವಿ ನೋಡಿ. ಈ ರೀತಿ ಇದೆ, ನೋಡುವ ಹೇಗಿದೆ ಹೋಗಿ. ಸ್ನೇಹಿತರೆ, ಇದು ಕೆರೆ ಏರಿ ಮೇಲೆ ಅನಿಸುತ್ತೆ. ನಾವು ತುಂಬ ಮುಂಚೆ ಬಂದುಬಿಟ್ಟಿದ್ದೀವಿ. 6:30ಗೆ ಸನ್ಸೆಟ್ ಅಂತ ತೋರಿಸ್ತಾ ಇದೆ. ನಾವು ನೋಡಿದ್ರೆ ಸಖತ್ ಮುಂಚೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆನಂತರದಲ್ಲೇ ಸನ್ಸೆಟ್ಟನ್ನು ಮುಗಿಸ್ಕೊಂಡೇ ಹೋಗೋಣ ಅಂತಿದ್ದೀವಿ. ನೋಡಿ, ಸಖತ್ತಾಗಿದೆ. ಕೆರೆ ಏರಿ ಮೇಲೆ ನಡ್ಕೊಂಡು ಹೋಗಲಿಕ್ಕೆ ಒಂದು ಪ್ರಶಾಂತವಾದ ವಾತಾವರಣ ಇದೆ. ಊರಿಂದ ಹೊರಗಿರೋದ್ರಿಂದ ವೀಕ್ಲಿ ಒನ್ಸ್ ಟ್ರೈ ಮಾಡ್ಬೋದು. ವೀಕೆಂಡಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು. ಚಿಕ್ಕಮಗಳೂರು ಬರೋರು ಇದೊಂದು ಟ್ರಿಪ್ನ ಮಾಡ್ಬೋದು. ಏನು, ಚಿಕ್ಕಮಗಳೂರಿಂದ ಕೇವಲ 11 ಕಿಲೋಮೀಟ್ರ್ ಅಷ್ಟೇ ಇರೋದು. ಸಿಟಿಯಿಂದ ಸ್ವಲ್ಪನೇ ದೂರ. ಹೇಳಿ ಸರ್. ಇದು ಬಂದ್ಬಿಟ್ಟು ಹಿರೇಕೊಳ ಲೇಕ್ ಅಂತ ಚಿಕ್ಕಮಗಳೂರಿಂದ ಒಂದು 7 ಕಿಲೋಮೀಟರ್ ಇದೆ. ಇದು ಆಕ್ಚುಲಿ ಬಂದ್ಬಿಟ್ಟು ಇದು ಮಾನ್ಸೂನ್ ಟೈಮ್ ಅಲ್ಲೆಲ್ಲ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಕುಡಿಯೋ ನೀರು, ಇದು ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಒದಗಿಸ್ತಾ ಇದೆ. ಇಲ್ಲಿ ಟೂರಿಸ್ಟ್ ಬಂದ್ರೆ ಏನಂದ್ರೆ ಸಂಜೆ ಈವ್ನಿಂಗ್ ಸನ್ಸೆಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಸನ್ಸೆಟ್ ಆಗುತ್ತೆ ಸೂರ್ಯ ಮುಳುಗೋದನ್ನ. ಅದನ್ನ ನೋಡ್ಲಿಕ್ಕೆ ಜನ ಬರ್ತಾರೆ. ಈ ಲೇಕ್ ನ ಆಕ್ಚುಲಿ 1967ರಲ್ಲಿ ಮಾಡಿದ್ದಾರೆ. ಚಿಕ್ಕಮಗಳೂರಿಗೆ ಕುಡಿಯೋಕೆ ನೀರು ಹೋಗುತ್ತೆ. ಅಲ್ಲಿ ಕುಡಿಯೋ ನೀರು ಏನಂತ ಫಿಲ್ಟರ್ ಮಾಡಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸಂಜೆ ತುಂಬಾ ಸನ್ಸೆಟ್ ಆಗುತ್ತೆ. ಮತ್ತೆ ವೀಕೆಂಡ್ ಅಲ್ಲಿ ತುಂಬಾ ಜನ ಪ್ರವಾಸಿಗರು ಇರ್ತಾರೆ. ಫಸ್ಟ್ ಎಲ್ಲ ಮುಳ್ಳಂಗಿರಿ ಇರ್ಬೋದು, ದತ್ತಪೀಠ, ಮಾಣಿಕ್ಯದಾರ ಫಾಲ್ಸ್ ಎಲ್ಲ ಹೋದ್ಮೇಲೆ ಸಂಜೆ ಒಂದು ವಾಕ್ ಅಂತೇಳಿ ಇಲ್ಲಿ ಬರ್ತಾರೆ. ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ ಮತ್ತೆ ಗೌರ್ಮೆಂಟ್ ಯಾವುದೇ ಒಂದು ರಜೆ ದಿನಗಳಲ್ಲಿ ಹೆವಿ ಕ್ರೌಡ್ ಇರುತ್ತೆ. ಇಲ್ಲಿ ತುಂಬಾ ಒಂದೇ ವಿಸಿಟ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಳೆಗಾಲದಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಕಡೆ ಸೈಡಲ್ಲಿ ಕೋಲ್ಡ್ ಆದ್ರೆ ಒಂದ್ ಸೈಡಲ್ಲಿ ಶೆಕೆ ಇರುತ್ತೆ. ಆತರ ಹವಾಮಾನದಲ್ಲಿ ಬದಲಾವಣೆ ಆದ ರೀತಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಯಾರೇ ಇದ್ರೂ ಭೇಟಿ ಕೊಡಿ. ಹಿರೇಕೊಳ ಲೇಕ್ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, ಇವರು ನಮಗೆ ಸಹಕಾರ ಕೊಟ್ಟರು. ಇಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ವಿಶೇಷ ತಿಳಿಸ್ಕೊಟ್ರು. ಇಲ್ಲಿನ ಸ್ಥಳ ವಿಶೇಷಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇದೇ ಲೇಕು. ಈಗ ಸನ್ಸೆಟ್ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣದಲ್ಲಿ ಸನ್ಸೆಟ್ ಆಗತ್ತೆ ಸ್ನೇಹಿತರೆ. ಅಲ್ಲಿ ನಾವು ಆ ಕಡೆಯಿಂದ ವಿಡಿಯೋ ಮಾಡ್ತೀನಿ. ಯಾವ ರೀತಿ ಬರುತ್ತೆ ನೋಡೋಣ. ಎಲ್ಲ ಟೈಮು ಒಂದೇ ರೀತಿ ಬರೋದಿಲ್ಲ ಅಂತೆ ವಿಡಿಯೋಗಳು. ಒಂದೊಂದು ಮಾನ್ಸೂನ್ ಟೈಮಲ್ಲಿ ಬೇರೆ ರೀತಿ, ವಿಂಟರಲ್ಲಿ, ರೈನಿ ಸೀಸನ್ನಲ್ಲಿ ಬೇರೆ ರೀತಿ ಬರುತ್ತೆ ಸ್ನೇಹಿತರೆ. ಮೂವಿಗಳು ತುಂಬಾ ಶೂಟಿಂಗ್ ಆಗಿದೆ ಅಂತ. ಇಲ್ಲಿ ಎಲ್ಲಾ ರೀತಿ ಹೀರೋಯಿನ್ಗಳೆಲ್ಲರೂ ಬಂದಿದ್ದಾರಂತ. ಇಲ್ಲಿ ಬಂದು ಶೂಟಿಂಗ್ ನಡೆದಿದೆ. ತುಂಬಾ ಕ್ರೌಡ್ ಇರುತ್ತಂತೆ. ನನ್ನ ಅದೃಷ್ಟ, ಇವತ್ತು ನಾನು ಟ್ಯೂಸ್ಡೇ ಬಂದಿದ್ದೀನಿ. ಇವತ್ತು ಕ್ರೌಡ್ ಏನೂ ಇಲ್ಲ ಜಾಸ್ತಿ. ಸ್ನೇಹಿತರೆ, ಇಲ್ಲಿ ಎಂಟ್ರಿ ಫೀ, ಪಾರ್ಕಿಂಗ್ ಫೀ ಅಥವಾ ಟೈಮ್ ಲಿಮಿಟು ಯಾವುದೂ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿಯ ಸನ್ಸೆಟ್ ಸೌಂದರ್ಯವನ್ನು ಸವಿಬೇಕು ಅಂದರೆ ನೀವು ಸಂಜೆ 5 ಗಂಟೆ ಒಳಗಾಗಿ ಇಲ್ಲಿ ಇರಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಬ್ರಿಡ್ಜು ಯಾವ ರೀತಿ ಕುಸ್ತಿದೆ ನೋಡಿ. ಇಲ್ಲಿ ನೋಡಿ, ಈ ಟೈಪ್ ಆಗಿದೆ ನೋಡಿ. ಇದನ್ನೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿ ಮತ್ತೆ ಸರಿಯಾಗಿ ಓಡಾಡೋ ವ್ಯವಸ್ಥೆ ಮಾಡ್ತಾರಂತೆ. ನೀರು ಕಡಿಮೆ ಆದಮೇಲೆ ಆ ವ್ಯವಸ್ಥೆ ಮಾಡ್ತೀನಿ ಅಂತ ಇಲ್ಲಿ ಇವರು ಹೇಳಿದ್ದಾರೆ ಸ್ಥಳೀಯರು. ಕೆರೆ ಹತ್ರ ಇರುವಂಥ ದೇವಸ್ಥಾನ ಸ್ನೇಹಿತರೆ. ಇದು ತುಂಬ ಪಾವಿತ್ರ್ಯತೆಯಿಂದ ಕೂಡಿದೆ. ತುಂಬ ನೀಟ್ನೆಸ್ ಆಗಿ
ಇದೆ ಪ್ಲೇಸು. ಇವತ್ತು ಮಂಗಳವಾರ ಅಂತೆ, ಇಲ್ಲೆಲ್ಲ ಕ್ಲೀನ್ ಮಾಡಿದಾರಂತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈಗ ಸಂಜೆ ಆದಂಗದಂಗು ಸ್ನೇಹಿತರೆ, ಚಳಿ ಅಂದರೆ ಚಳಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅಷ್ಟು ಚಳಿ. ಕಪಾಳ ಎಲ್ಲ ಒಂಥರ ಮರ್ಗಟ್ಟೋದು ಅಂತಾರೆ ನೋಡಿ, ಆ ಟೈಪ್ ಆಗ್ತಿದೆ ಸ್ನೇಹಿತರೆ. ಅಷ್ಟು ಚಳಿ ಅನ್ನಿಸ್ತಾ ಇದೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಅಷ್ಟು ಕೋಲ್ಡು. ನಾವು ಬಂದಿದ್ದು ಹೆಚ್ಚು ಕಮ್ಮಿ 4:30 ಇಲ್ಲಿ ಇದ್ವಿ. ಬಟ್ ಅವಾಗ ಬಿಸಿಲು ಹೊಡಿತಾ ಇತ್ತು, ಸರ್ರ ಬಿಸಿಲು ಹೊಡಿತಾ ಇತ್ತು. ಈಗ ನೋಡಿದ್ರೆ ಈ ನಾಡಿ ಚಳಿ ಕಪಾಳ ಅನ್ನೋದು ಕೊರಿತಾ ಇದೆ ಸ್ನೇಹಿತರೆ. ಆ ಲೆವೆಲಿಗೆ ಚಳಿ ಆಗ್ತಿದೆ ಸ್ನೇಹಿತರೆ. ನೋಡಿ ಸಖತ್ ಅಂದ್ರೆ ಸಖತ್ ಇದೆ. ಸುಮಾರು ಮೂವಿಗಳು ಇಲ್ಲಿ ಶೂಟಿಂಗ್ ಆಗಿದೆ. ಹೆಚ್ಚು ಕಮ್ಮಿ ಸುಮಾರು ಅಂಬರೀಷು, ವಿಷ್ಣುವರ್ಧನ್ ಅವರು ಎಲ್ಲ ಸುಮಾರು ಅಂದ್ರೆ ಸುಮಾರು 100 ಚಿತ್ರಗಳು ಇಲ್ಲಿ ಶೂಟಿಂಗ್ ಆಗಿದೆ ಅಂತೆ ಸ್ನೇಹಿತರೆ. ಭಾರಿ ಅಲ್ಟಿಮೇಟ್ ಇದೆ. ವೀಕೆಂಡಲ್ಲಿ ಈ ಜಾಗನ ಒಂದು ಪ್ಲಾನ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ವಿಡಿಯೋನ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಓಕೆ ಸ್ನೇಹಿತರೆ, ಬಾಯ್.